ಮಹದೇವಪುರದಲ್ಲಿ ಮತಗಳ್ಳತನ ನಿಜವಾಗ್ಲೂ ನಡೆದಿದ್ಯಾ? ರಾಹುಲ್ ಗಾಂಧಿ ಆರೋಪ ನಿಜಾನ? ಬಿಜೆಪಿ ಗೆದ್ದಿರೋದು ಕಳ್ಳಾಟದಿಂದ? ಒಂದೇ ಒಂದು ಮನೆಯಲ್ಲಿ 60 ಜನ ವಾಸವಾಗಿದ್ರ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಹದೇವಪುರದಲ್ಲಿ ಫ್ಯಾಕ್ಟ್ ಚೆಕ್ಗೆ ಇಳಿದಿತ್ತು. ಗ್ಯಾರಂಟಿ ಫ್ಯಾಕ್ಟ್ ಚೆಕ್ಕಿನಲ್ಲಿ ಬಯಲಾದಂತಹ ವೋಟ್ ಚೋರ ಕಸಲಿ ಕಹಾನಿ ಎಲ್ಲಿದೆ ನೋಡಿ. ಮಹದೇವಪುರದಲ್ಲಿ ಮತಗಳ್ಳತನ ನಡೆದಿದ್ಯಾ? ರಾಹುಲ್ ಗಾಂಧಿ ಗಂಭೀರ ಆರೋಪ ನಿಜಾನ? ಕಳ್ಳಾಟದಿಂದ ಬಿಜೆಪಿ ಚುನಾವಣೆಯಲ್ಲಿ ಗೆದ್ದಿದ್ಯಾ? ಒಂದೇ ಮನೆಯಲ್ಲಿ 60 ಜನ ಇರೋದು ನಿಜಾನ? ಮನೆ ಅಡ್ರೆಸ್ 000 ಅಂತ ಇರೋದು ಯಾಕೆ? ರಾಗ ಆರೋಪಕ್ಕೆ ಮಹದೇವಪುರ ಜನರು ಏನಂದ್ರು? ಮಹದೇವಪುರದಲ್ಲಿ ಗ್ಯಾರಂಟಿ ನ್ಯೂಸ್ ಫ್ಯಾಕ್ಟ್ ಚೆಕ್. ಮತಗಳ್ಳತನ ಇಡೀ ದೇಶದಲ್ಲಿ ಸಂಚಲನ ಎಬ್ಬಿಸಿರುವಂತಹ ಒಂದು ಆರೋಪ. ಆ ಆರೋಪದಿಂದ ಚುನಾವಣಾ ಆಯೋಗವನ್ನೇ ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಆಯೋಗದ ವಿರುದ್ಧ ವೋಟ್ ಫ್ರಾಡ್ ಅಲಿಗೇಷನ್ ಮಾಡಿರುವಂತಹ ರಾಹುಲ್ ಗಾಂಧಿ ಅದಕ್ಕೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮಹದೇವಪುರವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಮಹದೇವಪುರ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳು ಫ್ರಾಡ್ ಆಗಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಇದು ಬಿಜೆಪಿಗೂ ಶಾಕ್ ನೀಡಿದ್ದು ದೇಶದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ವಿವಾದದ ಕೇಂದ್ರ ಬಿಂದುವಾಗಿರುವಂತಹ ಮಹದೇವಪುರದಲ್ಲಿ ಇಂದು ನಿಮ್ಮ ಗ್ಯಾರಂಟಿ ನ್ಯೂಸ್ ಫ್ಯಾಕ್ಟ್ ಚೆಕ್ಗೆ ಎಳೆದಿತ್ತು. ಮಹದೇವಪುರದಲ್ಲಿ ಗ್ರೌಂಡ್ ರಿಯಾಲಿಟಿ ಚೆಕ್ಗೆ ಎಳೆದ ಗ್ಯಾರಂಟಿ ನ್ಯೂಸ್ಗೆ ಹಲವು ಕುತೂಹಲಕಾರಿ ಅಂಶಗಳು ಹೊರಬಿದ್ದಿದೆ. ಅದರಲ್ಲೂ ರಾಹುಲ್ ಗಾಂಧಿ ಮಾಡಿರುವಂತಹ ಮನೆ ನಂಬರ್ 35ರ ಅಸಲಿಯತ್ತು ಬಟಾ ಬಯಲಾಗಿದೆ. ಮನೆ ನಂಬರ್ ಬಿಬಿಎಂಪಿ ಕೊಟ್ಟಿರೋದೇ ಅಲ್ಲ, ಬೇರೆಯವರಿಗೆ ಬಾಡಿಗೆ ಕೊಡಲು ಜಮೀನಿನ ಶೆಡ್ಡಿನಲ್ಲಿ ಸಣ್ಣ ಸಣ್ಣ ಭಾಗ ಮಾಡಿ ಬಾಡಿಗೆಗೆ ನೀಡಿದ್ದಾರೆ. ಒಂದೊಂದು ಪಾರ್ಟಿಷನ್ ರೆಫರೆನ್ಸ್ ನಂಬರ್ ಅಂತ ಮಾಲೀಕ ನೀಡಿದ್ದಾರಂತೆ. ಕರೆಂಟ್ ಬಿಲ್ ಹಾಗೂ ಬಾಡಿಗೆ ಕಲೆಕ್ಟ್ ಮಾಡಲು ಅನುಕೂಲಕ್ಕೆ ಈ ರೀತಿ ಮಾಡಿದ್ದಾರೆ. ಈ ಶೆಡ್ ಅಲ್ಲಿ ಒಟ್ಟು 35 ಸಣ್ಣ ಮನೆಗಳಿದ್ದು ಸುಮಾರು 80ಕ್ಕೂ ಅಧಿಕ ಜನ ಇರೋದು ನಿಜ. ಆದ್ರೆ ಅವರೆಲ್ಲ ಇಲ್ಲಿ ಮತದಾರರು ಅಲ್ಲ. ಈ ಮನೆ ನಂಬರ್ 35 ಅಲ್ಲ, ಇವರ ಪ್ರಕಾರ ಸರ್ವೆ ನಂಬರ್ 34 ಅಂತ ಹೇಳ್ತಾರೆ. ಹಾಗಾದ್ರೆ ಮನೆ ನಂಬರ್ 35 ಹುಡುಕಿಕೊಂಡು ಹೋದಾಗ ಅಲ್ಲಿ ರಂಗಸಾಗರ ಹೋಟೆಲ್ ಅಂತ ತಲೆ ಎತ್ತಿದೆ. ಅದರ ಸುತ್ತಲೂ ಇರೋ ಮನೆ ಶೆಡ್ಗಳಿಗೆ ಇದೇ ನಂಬರ್ ನೀಡಲಾಗಿದೆ. ಇದೇ ಹೋಟೆಲ್ನಲ್ಲಿ ಸುಮಾರು 60 ಕಾರ್ಮಿಕರು ಕೆಲಸ ಮಾಡಿದ್ದು ಅವರಿಗೆ ವೋಟರ್ ಕಾರ್ಡ್ ಕೂಡ ಇದೆ. ಈ ತರ ಯಾವುದು ಫೇಕ್ ವೋಟ್ ಇಲ್ಲ. ಇಲ್ಲಿ ಏನಿದೆ ಅಂತಂದ್ರೆ ಕನಿಷ್ಠ ಪಕ್ಷ ಅಂದ್ರೆ ಇದು ರಸಗಂಗ ಹೋಟೆಲ್ ಇದೆಯಲ್ಲ, ಇಲ್ಲಿ 80 ಅಂದ್ರೆ 90 ಎಂಪ್ಲಾಯ್ಸ್ ಇದ್ರು. ಅವಾಗ ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಇವಾಗ ಏನಾಯಿತು ಅಂತಂದರೆ ನಾನ್ ವೆಜ್ ಸ್ಟಾಪ್ ಆಗಿದೆ. ಇವಾಗ ಆ ಕಡೆ ಒಂದು ರೂಮ್ ಕೊಟ್ಟರೆ ಏನಾಗುತ್ತೆ, ಒಂದು ರೂಮ್ ಕೊಟ್ಟರೆ ಒಂದು ಎಕ್ಸಾಂಪಲ್ ಒಂದು ಸಿಂಪಲ್ಲಾಗೆ ಒಂದು ಪಿ ಜಿ ಅಂತ ತಗೊಳ್ಳಿ. ಇವಾಗ ಪಿ ಜಿ ಅಂದರೆ ಸರ್ವೆ ನಂಬರ್ ಒಂದೇ ಇರ್ತದೆ. ಆ ಪಿ ಜಿನಲ್ಲಿ 1 ನಂಬರ್ ಕೊಡ್ತಾರೆ. ಇವಾಗ ರೂಮ್ ನಂಬರ್ 1, 2 ಅಂತ. ಅದರಲ್ಲಿ ಪಿ ಜಿಗೆ ಹೋದಾಗ ಏನು ಮಾಡ್ತಾರೆ, 3 ಇರ್ತಾರೆ, 4 ಜನ ಇರ್ತಾರೆ, 5 ಜನನೂ ಇರ್ತಾರೆ. ಅದೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ? ಬೇಕಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಒಂದೇ ವೋಟ್ ಮಾಡ್ಬೋದು. ಬೇರೆ ಹೆಂಗಾಗುತ್ತೆ ಸರ್? ಸಾಧ್ಯನೇ ಇಲ್ಲ. ಇದು ಈ ರೋಡಿಗೆ ಫಸ್ಟ್ ಹೋಟ್ಲು ಸರ್. ಇದು ಆವಾಗ ನಮ್ಮೊಂದು ಹೋಟ್ಲ್ ಕಾಣ್ತಿತ್ತು. ಇವಾಗ ನಮ್ಮ ಹೋಟ್ಲೇ ಕಾಣಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದೆ. ಈಗ ಒಂದು 21 ವರ್ಷದಲ್ಲಿ ಎಷ್ಟು ಜನ ಬಂದು ಹೋಗಿರ್ತಾರೆ ಹೇಳಿ? ಎಷ್ಟೋ ಜನ ಬಂದು ಹೋಗಿರ್ತಾರೆ. ಓಟ್ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಒಂದು 2-3 ವರ್ಷ ಇರ್ತಾರೆ, ವೋಟ್ ಮಾಡ್ತಾರೆ, ಹೋಗ್ತಾರೆ. ಬಟ್ ಇವಾಗಲೂ ಒಂದು 8-10 ವೋಟ್ ಇದೆ. ಹಂಗಂತೇಳಿ ಇದೆಲ್ಲ ಸರ್ವೆ ನಂಬರ್ 35, ಸರ್ವೆ ನಂಬರ್ ಏನು 35, ಇದು 35 ಮುನ್ನೆ ಎಲ್ಲ. ಅದು ಮುಂದೆ ಯಾವ ಗಾರ್ಡನ್ ಇದು? ಮುನ್ರೆಡ್ಡಿ ಗಾರ್ಡನ್. ಹಿಂದ್ಗಡೆ ಎಲ್ಲ ಮುನ್ರೆಡ್ಡಿ ಗಾರ್ಡನ್. ಬಟ್ ಒಂದೇ ಸರಿ ಬಂದು 80 ವೋಟ್ 100 ವೋಟ್ ಎಲ್ಲ ಹಾಕೋರಿಲ್ಲ. ಆವಾಗದಿಂದ ಬರ್ತಾರೆ, ವೋಟ್ ಹಾಕ್ತಾರೆ, ಹೋಗ್ತಾರೆ. ಫೇಕ್ ವೋಟ್ ಅಂತ ಇಲ್ಲ, ಎಲ್ಲ ಇದ್ದಾರೆ. ಪ್ರತಿಯೊಬ್ಬರದ್ದು ಡೀಟೇಲ್ ಇದೆ, ಪ್ರತಿಯೊಬ್ಬರು ಇದ್ದಾರೆ. ಕೆಲವರು ಉತ್ತರ ಪ್ರದೇಶ, ಬಿಹಾರ ಹಾಗೂ ಒರಿಸ್ಸಾ ಕಡೆಯಿಂದ ಬಂದಿದ್ದಾರೆ. ಮಂಜುಳಾ ಮತ್ತು ಮುನಿಸ್ವಾಮಿ ನಕಲಿ ವೋಟರ್ ಅನ್ನೋ ಕಾಂಗ್ರೆಸ್ ಆರೋಪದ ಬಗ್ಗೆ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ಮೂಲತಃ ಬೆಂಗಳೂರಿನ ಮಹದೇವಪುರದವರು. ನಮ್ಮ ಮನೆ ಅಡ್ರೆಸ್ 0 ಅಂತ ಏನಕ್ಕೆ ಬಂದಿದೆ ಅನ್ನೋದು ಗೊತ್ತಿಲ್ಲ. ನಾವು ವಿಧಾನಸಭಾ ಹಾಗೂ ಲೋಕಸಭಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮತದಾನ ಮಾಡಿದ್ದೀವಿ.
ಆದ್ರೆ ರಾಹುಲ್ ಗಾಂಧಿ ಅವರು ನಮ್ಮನ್ನ ನಕಲಿ ವೋಟರ್ಸ್ ಅಂತ ಕರೆದು ಅಪಮಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಇದ್ರಲ್ಲಿ ನಾವಿದ್ದೀವಿ, ನಮ್ಮ ಸ್ವಂತ ಮನೇಲಿ ನಾವಿದ್ದೀವಿ, ನಮ್ದು ಏನಿದೆ ನಾವು ಜೆನ್ಯೂನಾಗಿ ನಾವಿದ್ದೀವಿ. ಫೇಕ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಫೇಕ್ ಮಾಡಿ ವೋಟ್ ಹಾಕಿ ನಾವೇನೋ ದೊಡ್ಡದಾಗಿ ತೊಗೊಳೋದು ಏನಿಲ್ಲ. ನಮ್ದು ಏನಿದೆ, ನಮ್ಮ ರೈಟ್ಸ್ ಏನಿದೆ ಅದನ್ನು ನಾವು ಹಾಕ್ತಿದ್ದೀವಿ ಅಷ್ಟೇ. ನಾವು ಜೆನ್ಯೂನಾಗಿ ನಾವು ಮಾಡ್ತಾಯಿದ್ದೀವಿ. ಫೇಕ್ ಅನ್ನೋದು ಖಂಡಿತ ಇಲ್ಲ. ಫೇಕ್ ಮಾಡೋ ಅವಶ್ಯಕತೆಯೂ ನಮಗಿಲ್ಲ. ಅದು ಆಗುವ ಅವಶ್ಯಕತೆ ಇರಲಿಲ್ಲ ನಮಗೆ. ದೇಶಾಂತರ ಆದ್ವಿ ಅಂತ ಕೆಟ್ಟ ಕೆಲಸ ಮಾಡೋ ಕೆಟ್ಟ ಕೆಲಸದಲ್ಲಿ ದೇಶಾಂತರ ಪ್ರಚಾರ ಆಗಿ ಕೆಟ್ಟವರು ಅನ್ನಿಸ್ಕೊಳ್ತೀನಿ. ನಾವು ಪ್ರಚಾರ ಆಗದಿದ್ರೂ ಪರವಾಗಿಲ್ಲ, ನಮ್ಮ ಗೌರವತ್ವಾಗಿ ನಮ್ಮ ಮನೇಲಿ ನಾವಿದ್ರೆ ಸಾಕು ಸರ್. ಈ ಥರ ಅವಮಾನ ಬೇಕಾಗಿರಲಿಲ್ಲ ನಮಗೆ. ರಾಹುಲ್ ಗಾಂಧಿ ಅವರು ಹೇಳಿದ್ದು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳೋದಕ್ಕಾಗೋದಿಲ್ಲ. ಅದೇ ರೀತಿ ಲಿಂಬಾವಳಿ ಅವರು ಕೊಟ್ಟಿರುವಂತಹ ಎಲ್ಲ ದಾಖಲೆಗಳು ಕೂಡ 100ಕ್ಕೆ 100 ಸತ್ಯ ಅಲ್ಲ. ಆದರೆ ಲಿಂಬಾವಳಿ ಅವರ ವಿರುದ್ಧ ನಿನ್ನೆ ಮಾಡಿದಂತಹ ಆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವಿರುದ್ಧ ಏನು ರಾಹುಲ್ ಗಾಂಧಿ ಅವರು ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದರು, ಅದರಲ್ಲಿ ಕೆಲವೊಂದಷ್ಟು ತಪ್ಪುಗಳು ಇರೋದು ನಿಜ. ಆದರೆ ಫೇಕ್ ವೋಟರ್ಸ್ ಅಂತೂ ಇದ್ದೇ ಇದ್ದಾರೆ. 2 ಕಡೆ 3 ಕಡೆ ಅವ್ರ ಹೆಸರುಗಳಿದ್ದಾವೆ. ಅವರು ಮತ ಚಲಾವಣೆ ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ. ಅದನ್ನೂ ಕೂಡ ಚುನಾವಣಾ ಆಯೋಗವೇ ಸ್ಪಷ್ಟಪಡಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ.